ಸಿದ್ದರಾಮಯ್ಯನವರೇ, ಮೊಹಮ್ಮದ್ ಬಿನ್ ತೊಗಲಕ್ ಆಡಳಿತ ಆಗಿದೆ ನಿಮ್ಮದು. ಒಂದು ರೀತಿ ಗುಂಡಾಗಿರಿ ದೌರ್ಜನ್ಯ ಮಾಡ್ತಿದ್ದೀರಿ ಹಿಂದೂಗಳ ಮೇಲೆ. ಇದು ಭಾಳ ದಿವಸ ನಡೆಯಲ್ಲ. ನಿಮಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಉದ್ದಟತನದ ಮಾತಾಡ್ತಾ ಇದ್ದೀರಿ. ತಾಲಿಬಾನ್ ಆಡಳಿತ ಮಾಡಿಕೊಟ್ಟಿದ್ದೀರಿ. ಇದೇನು ಕರ್ನಾಟಕನ ಏನು ಮಾಡಿಕೊಟ್ಟಿದ್ದೀರಿ? ಮೊನ್ನೆ ತಮಿಳುನಾಡು ಮಾದರಿ ಅಂತ ಹೇಳ್ತಿರಲ್ಲ, ಏನು ತಾಲಿಬಾನ್ ಮಾದರಿಯಲ್ಲಿ ಆಡಳಿತ ಮಾಡಿಕೊಟ್ಟಿದ್ದೀರಾ? ಸಂಘ ಪರಿವಾರ ಯಾವತ್ತು ನಿಸ್ವಾರ್ಥ ಸೇವೆ ಮಾಡಿದೆ. ನಾನು ಅನೇಕ ಬಾರಿ ಹೇಳಿದ್ದೀವಿ, ಜನರ ಸಂಕಷ್ಟ ಸಮಯದಲ್ಲಿ ಅವರ ಪ್ರಾಣವನ್ನು ಬದಿಗಿಟ್ಟು ಹೋರಾಟ ಮಾಡ್ತಾರಲ್ಲ, ಅಂಥವ್ರನ್ನ ಪ್ರಶಂಸೆ ಮಾಡಬೇಕಾಯ್ತು. ನೀವು ಯಾರನ್ನು ಪ್ರಶಂಸೆ ಮಾಡ್ತೀರಿ? ಮಚ್ಚು, ಲಾಂಗು ಅಥವಾ ಚಾಕು ಚೂರಿ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ, ಅಂದರೆ ಅಲ್ಪಸಂಖ್ಯಾತರ ಓಲೈಸಲು. ಮತಗಳಿಗೆಗೋಸ್ಕರ ಅವ್ರು ಓಲೈಕೆ ಮಾಡ್ತಿಲ್ಲ, ಹಿಂದೂಗಳ ಮೇಲೆ ಗದಾಪ್ರಹಾರ ಮಾಡ್ತೀರಿ. ಅದೇ ಅಲ್ಪಸಂಖ್ಯಾತ ಗುಂಡಗಳು ಭಾರತ್ ಮಾತೆಗೆ ಜೈನದವ್ರನ್ನ ನೀವು ದೇಶದ್ರೋಹಿಗಳು ಅಂತ ಹೇಳ್ತೀರಿ. ಯಾರು ದೇಶದ್ರೋಹಿಗಳು ಪಾಕಿಸ್ತಾನ ಜಿಂದಾಬಾದ್ ಅಂತಾರಲ್ಲ, ಅವ್ರಿಗೆ ಇದುವರೆಗೆ ಒಂದೇ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದೀರಾ ಸಿದ್ದರಾಮಯ್ಯನವರೇ? ಇದು ಭಾಳ ದಿವಸ ನಡೆಯಲ್ಲ. ಇದೇ ರೀತಿ ನಿಮ್ಮ ದೌರ್ಜನ್ಯ ಮುಂದುವರೆದರೆ ನಿಮಗೆ ತಕ್ಕ ಪಾಠವನ್ನು ಈ ರಾಜ್ಯದ ಜನ ಕಲಿಸ್ತಾರೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕೆ ಸಸ್ಪೆಂಡ್ ಮಾಡಿದ್ರಿ ಪಿ ಡಿ ಒನ? ಆಯಿತು, ನೀವು ಪಿ ಡಿ ಒ ಸಸ್ಪೆಂಡ್ ಮಾಡ್ತಿರಲ್ಲ, ಅದು ಒಂದು ರಾಷ್ಟ್ರಭಕ್ತ ಸಂಸ್ಥೆ. ಅಲ್ಲಿ ಏನೇನು ದೇಶದ್ರೋಹದ ವಿಚಾರಗಳು ಬೋಧನೆ ಮಾಡ್ತಾರ? ಸಾಮೂಹಿಕವಾಗಿ ಅಲ್ಪಸಂಖ್ಯಾತ ನೌಕರರು ನಮಾಜ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ, ಅವರನ್ನು ನೀವು ಉಚ್ಚಾಟನೆ ಅವ್ರನ್ನ ಸಸ್ಪೆಂಡ್ ಮಾಡಿರಿ. ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ, ನಿಮಗೆ ತಾಕತ್ತು ಧೈರ್ಯ ಇದ್ದರೆ. ಈ ರೀತಿ ದುರಂಕಾರದಿಂದ ಸರ್ಕಾರವನ್ನು ನಡೆಸ್ತಿದ್ರೆ ಇದು ಭಾಳ ಸಹ ನಡೆಯಲ್ಲ. ಈ ರಾಜ್ಯದ ಜನ ನಿಮಗೆ ತಿರುಗಿ ಬೀಳ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. 2028ಕ್ಕೆ ಸೂರ್ಯಚಂದ್ರ ಎಷ್ಟು ಸತ್ಯನೋ BJP ಅಧಿಕಾರಕ್ಕೆ ಬಂದೇ ಬರ್ತೀವಿ. BJP ಅಧಿಕಾರಕ್ಕೆ ಬಂದೇ ಬರ್ತೀವಿ. ಏನೇನು ಮೊನ್ನೆ ಇವ್ರು ಹೇಳ್ತಾರೆ ನಾವು RSS ಮೆನ್ಷನ್ ಮಾಡಿಲ್ಲ. ಅರೆ, ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಈದ್ ಮಿಲಾದು, ರಂಜಾನ್, ಬೇರೆ ಬೇರೆ ಹಬ್ಬಗಳಲ್ಲಿ ಅವರಿಗೆ ಅನುಮತಿ ಕೊಟ್ಟಿದ್ದೀರಾ? ಅನುಮತಿ ಕೇಳ್ತಾರ? ಅವ್ರಿಗಾದರೆ ಅನುಮತಿ ಕೇಳಲ್ಲ. ಸಂಘ ಪರಿವಾರ ನಡೆಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವು 108 ಷರತ್ತುಗಳು ಹಾಕ್ತಿರಲ್ಲ, ಇದು ಒಳ್ಳೆಯದಲ್ಲ. ಔಟ್ಗೋಯಿಂಗ್ ಸರ್ಕಾರ ನಿಮ್ಮದು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸೂರ್ಯಚಂದ್ರ ಎಷ್ಟು ಸತ್ಯನೋ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ನೀವು ಮಾಡಿದಂಥ ಆದೇಶವನ್ನು ವಜಾ ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.